ನಾನು ನಿದ್ದೆ ಮಾಡಲಿಲ್ಲ ಸರ್. ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸರ್. ಏನು ಯೋಚನೆ ಮಾಡ್ತಾ ಇದ್ದೆ? ಅದೇ ನೀವು ಅಪ್ಪಣೆ ಮಾಡ್ಬಿಟ್ಟು ಹೋದ್ರಲ್ಲ ಸರ್, ಹೊತ್ತೊತ್ತಿ ಸರಿಯಾಗಿ ಅವ್ರಿಗೆ ಊಟ ತಿಂಡಿ ಕೊಡಿ ಅಂತ. ಹಾಗೇನೆ ನಾವು ಹೊತ್ತೊತ್ತಿ ಸರಿಯಾಗಿ ಊಟ ತಿಂಡಿ ತಗೊಂಡೋಗಿಟ್ರೆ ಮಕ್ಕದ ಮೇಲೆ ಸಿಗ್ತಾರೆ ಸರ್. ತಮ್ಮೈ ಗುಡ್ಡೆ ಇಟ್ರೆ ಹೊಡಿಯೋಕೆ ಬರ್ತಾ ಇದ್ರು ಸರ್. ಸರ್ ನೀವು ಹೇಳ್ಬಿಟ್ಟು ಹೋದ್ಮೇಲೆ ಒಂದೋಟ ನೀರು ಕುಡ್ದಿಲ್ಲ ಸರ್ ಅವರು. ಬೇಡಿ ಸರ್, ತಗೊಳ್ಳೋಣ. ಬೇಡ ಬೇಡ ಅಂದ್ರೆ ಹೊಟ್ಟೆ ಸುಮ್ಮನೆ ಇರ್ತೀಯ. ತಗೋ, ತಿನ್ನು. ತಿನ್ನಲ್ಲ. ನೀನ್ ತಿನ್ನೋಲ್ಲ ಅಂದ್ರೆ ನಾನು ತಿನ್ನೋದಿಲ್ಲ. ಬೇಡ ಬಿಡು. ಆಮೇಲೆ ಸಾಯೋವರೆಗೂ ಉಪವಾಸ ಇದ್ಬಿಡ್ತೀನಿ ನಾನು. ಹಾಗೆ ಮಾಡು. ನಾನು ಸತ್ರ ನಿಮ್ಗೆ ಸಂತೋಷನ ಅಣ್ಣ? ಹೌದು ಹೌದು, ಆಗ್ಲಾದ್ರೂ ನನ್ನ ದಾರಿ ಸರಾಗವಾಗುತ್ತೆ. ನೇರ ಹೋಗಿ ಆ ಪಾಪಿ ನಿರ್ನಾಮ ಮಾಡಬಹುದು. ತಗೋ, ಲೋಡ್ ಆಗಿದೆ, ಹೊಡಿ. ಶಬಾಷ್ ಅಶೋಕ್, ಎದಗಾರ್ಗೆ ಇವತ್ತು ಕಳ್ಸ್ಕೊಂಡೆ. ತಮ್ಮ ಅಂದ್ರೆ ಏ ತಮ್ಮ. ನನಗಿದ್ಲು ನಿನಗೆ ಸೇಡೆ ಮುಖ್ಯ ಅಲ್ಲ. ಮೊದಲು ನನ್ನನ್ನು ಕೊಂದು ಆಮೇಲೆ ನಿನ್ನ ಇಷ್ಟ ಬಂದಾಗ ಮಾಡ್ಕೊ. ಅದಕ್ಕೆ ರಿವಾಲ್ವರ್ ನಿನ್ನ ಕೈನಲ್ಲಿ ಕೊಟ್ಟಿದ್ದು. ಹೊಡಿ ಅಶೋಕ್, ಹೊಡಿಯಣ್ಣ. ಏನನ್ನ ಯೋಚನೆ ಮಾಡ್ತಾ ಇದೆಯಾ? ಹೊಡಿಯಣ್ಣ. ಅಶೋಕ್, ನನಗೆ ಗೊತ್ತಣ್ಣ ನೀನ್ ಎಷ್ಟು ಒಳ್ಳೆಯವನು ಅಂತ. ನಮ್ ಚಿಕ್ಕ ವಯಸ್ಸಿಂದ ಜ್ಞಾಪಿಸ್ಕೋ. ನಾವಿಬ್ರು ಯಾವತ್ತಾದ್ರೂ ಒಬ್ಬರನ್ನೊಬ್ರು ಬಿಟ್ಟು ಊಟ ಮಾಡಿದ್ದೀವ? ಅಶೋಕ್, ಅಶೋಕ್, ನೀ ಊಟ ಮಾಡ್ತೀಯಾ? ಹೊಟ್ಟೆ ಹಸ್ತು ಪ್ರಾಣ ಹೋಗ್ತಾ ಇದೆ. ಅಯ್ಯೋ ಬಾರೋ. ಮೊದಲು ಇಲ್ಲ, ಮೊದಲು ತಿನ್ಬೇಕು. ಮೊದಲು ಅದೆಲ್ಲ ಆಗೋದಿಲ್ಲ. ನೋಡು, ನೋಡು, ಆಯ್ತಾ? ತಿಂತೀನಿ.